ಬಿಡ. ಗೌರಿ ಹೋಗೊಂದು 4 ದಿನ ಆರಾಮಾಗಿದ್ಬಾ. ನೀನು ತವ್ರ ಮನೆಗೆ ಹೋಗ್ದೆ ಸುಮಾರು ದಿನ ಆಯ್ತಲ್ವಾ? ಹೆಂಡತಿ ತವ್ರ ಮನೆಗೆ ಹೋಗ್ತಿದ್ದಾಳೆ ಅಂದ್ರೆ ಮುಖದಲ್ಲಿ ಅದೇನು ಸಂತೋಷ ನೋಡಿ. ಏನು ನಿನ್ ಮಾತಿನ ಅರ್ಥ? ಏನೂ ಇಲ್ಲ ಬಿಡಿ, 1-2 ದಿನದಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಪಾಪ ಪುಟ್ಟಿಗೆ ಸ್ಕೂಲ್ ಮಿಸ್ ಆಗುತ್ತೆ. ಪರವಾಗಿಲ್ಲ, ಒಂದು 4 ದಿನ ಆರಾಮಾಗೆ ಬಾ. ಮಕ್ಕಳನ್ನು ಕರ್ಕೊಂಡು ಮಕ್ಕಳು ಅಜ್ಜಿ ತಾತ ನೋಡ್ಬೇಕು ಅಂತ ತುಂಬಾ ಹಠ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ 1-2 ದಿನ ತವ್ರ ಮನೆಗೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ತವ್ರ ಮನೆಗೆ ಹೋಗ್ತೀನಿ ಅಂದ್ರೇನೆ ಸಿಡಿದ್ ಬೀಳೋರು, ಅಂಥದ್ರಲ್ಲಿ ಇವತ್ತು ಅವರಾಗೆ ನಿಂತು ನನ್ನ ಖುದ್ದ ಕಳ್ಸ್ಕೊಡ್ತಾ ಇದ್ದಾರೆ. ಹೋಗಿ ಬರ್ತೀನಿ ಶ್ರೀಕಾಂತ. ಬರ್ತೀನ್ರಿ ಪುಟ, ಮುಂದೆ ಕುತ್ಕೋ ಬಾಮ. ತಾತನ ಮನೆಗೆ ಹೋಗ್ತಾ ಇದ್ದೀವಿ, ತಾತನ ಹೋಗ್ತಾ ಇದ್ದೀವಿ. ಇನ್ಮೇಲೆ ನಿನ್ನ ಹಿಂದಿಂದ ನಾನು ಯಾವುದೇ ರೀತಿಯಾದ ಸಂಚು ಮಾಡಲ್ಲ. ಏನೇ ಇದ್ರೂ ನೇರ ಯುದ್ಧ. ಇನ್ನು 3 ದಿನ ಅವಳು ನಿನ್ನ ಕೈಗೆ ಯಾವತ್ತೂ ಸಿಗ್ಬಾರ್ದು. ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ಇನ್ನು ಮಲ್ಲಿನ ಉಳಿಸ್ಕೊ, ನೆನಪಲ್ಲಿಟ್ಕೋ. ಅಮ್ಮ, ಅಮ್ಮ ನನಗೊಂದು ಸಹಾಯ ಮಾಡ್ತೀಯಾ? ಏನಾಯ್ತು ಶ್ರೀಕಾಂತ? ಇವತ್ತು ಮಲ್ಲಿ ನೋಡ್ಕೊಳ್ತೀಯ. ಒಂದಿನ ಅವಳ ಜೊತೆನೇ ಇರಬೇಕು, ಎಲ್ಲೂ ಹೋಗ್ಬಾರ್ದು. ಒಳ್ಳೆ ಸಣ್ಣ ಮಗು ನೋಡ್ಕೊಂಡು ನೋಡಿ ಹೇಳ್ತಿದ್ಯಲ್ಲ. ಇವತ್ತಿನ ಮಟ್ಟಿಗೆ ಮಲ್ಲಿ ಸಣ್ಣ ಮಗುನೇ. ಇವತ್ತೊಂದಿನ ಅವಳನ್ನು ನೋಡ್ಕೋಬೇಕಾ? ಏನು ಹೇಳ್ತಿದ್ಯಾ ನೀನು? ಅಮ್ಮ, ನಾನು ಎಲ್ಲ ವಿಷಯನೂ ಹೇಳ್ತೀನಿ. ಇವತ್ತು ಒಂದಿನ ನೋಡ್ಕೊಳ್ತೀಯಾ? ಸರಿನಪ್ಪ, ನಾನು ನೋಡ್ಕೋತೀನಿ, ನೀನು ಗಾಬರಿ ಆಗಬೇಡ. ಅವಳನ್ನ ಇಲ್ಲಿ ಕಳಿಸು. ಇಲ್ಲಮ್ಮ, ಅವಳು ಇಲ್ಲಿಗೆ ಬರೋದು ಬೇಡ. ಈಗ ತಾನೇ ಹೇಳ್ದಿಯಲ್ಲೋ ನಾನು ಅವಳನ್ನ ನೋಡ್ಕೋಬೇಕು ಅಂತ. ನೋಡ್ಕೊಮ್ಮ, ಆದರೆ ಅವಳು ಇಲ್ಲಿಗೆ ಬರೋದು ಬೇಡ. ನೀನೇ ಔಟ್ ಹೊಸು ಬಾ. ಶ್ರೀಕಾಂತ, ನಾನು ಯಾಕೋ ಇಷ್ಟು ವಿಚಿತ್ರವಾಗಿ ಆಡ್ತಾ ಇದೀಯಾ? ಅವಳನ್ನ ಇವತ್ತೊಂದಿನ ನೋಡ್ಕೋಬೇಕು ಅಂತೀಯ, ಅವಳು ಇಲ್ಲಿ ಬರಲ್ಲ ಅಂತೀಯ, ನಾನು ಅಲ್ಲಿಗೆ ಹೋಗ್ಬೇಕು ಅಂತೀಯ. ಏನ್ ನಡೀತಾ ಇದೆ? ಅಮ್ಮ, ನೀನು ಎಲ್ಲ ವಿಷಯನೂ ನಾನು ಸರಿಯಾಗಿ ಹೇಳ್ತೀನಿ, ಅದು ಇವಾಗೇನು ಕೇಳಬೇಡ. ದಯವಿಟ್ಟು ನಾನು ವಾಪಸ್ ಬರೋ ತನಕ ಮಲ್ಲಿ ನೋಡ್ಕೊ, ಜೋಪಾನವಾಗಿ. ಎಲ್ಲ ಕೇಳ್ಕೋಬೇಡ ಕಣೋ. ಸರಿ ಆಯ್ತು, ನಾನು ನೋಡ್ಕೋತೀನಿ, ನೀನು ಗಾಬರಿ ಆಗ್ಬೇಡ. ನಾನು ಹೊಲಕ್ಕೆ ಹೊರಟಿದ್ದೀನಿ, ನೀನು ಈಗಲೇ ಬಾ. ಬರ್ತೀನಿ, ನೀನು ಹೋಗು, ನಾನು ಹಿಂದೆನೇ ಬಂದೆ. ಏನಾಯ್ತು? ಬೇಗ ಬಾ. ಅಯ್ಯೋ ಈ ಮನೆನಾಗ ಯಾರು ಇಲ್ಲ. ಅಯ್ಯೋ ದೇವ್ನೇ,
ಏನಾಗಿದೆಯಾ ಶ್ರಾವಣಿಗೆ? ಅಲ್ಲ ನನಗೆ ಗೊತ್ತಿದ್ದಂಗೆನೆ ಕಾಲ್ ಜಾರಿ ರಪ್ನೆ ಬಿಟ್ಟೆ ಬಿಟ್ಟು ಯಾನೇ ಹೊಂಟೋಯ್ತು. ಅಯ್ಯೋ ಮನೇಲಿ ಬೇರೆ ಯಾವ ಗಂಡಸರು ಇಲ್ವಲ್ಲಪ್ಪ. ಶ್ರಾವಣಿ ಶ್ರಾವಣಿ ಹೇಳಮ್ಮ. ಶ್ರಾವಣಿ ಏನಾಯ್ತು? ಮುಗಿತು ಕಣ್ರವ್ವ, ಕತೆ ಮುಗ್ದೋಯ್ತು. ನಮ್ಮ ಮನೆ ಕತೆ ಮುಗ್ದೋಯ್ತು. ಕಣ್ರವ್ವ, ನಮ್ಮ ಮನೆಗೆ ಯಾವ್ದೋ ದೆವ್ವ ಬಂದು ಸೇರ್ಕೊಂಡ್ಬಿಟ್ಟದೆ. ನೀವೇ ನೋಡಿ, ಮ್ಯಾಕೆ ಪಾಪ ಈ ಅವ್ವರಿಗೆ ದೇವ್ರ ಎಷ್ಟೊಂದು ಕಷ್ಟ ಕೊಡ್ತಾವ್ನೆ. ಮುಂದೆ ಏನ್ ಕಾಯ್ದೈತೋ ಗ್ರಾಚಾರ ಕಣವೋ ನಾ ಕಾಣೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಚಂದ್ರಿ. ಮುಂದೇನ್ ಮಾಡ್ಬೇಕು ನೋಡ್ಬೇಕು. ಶ್ರಾವಣಿನ ಆಸ್ಪತ್ರೆಗೆ ಸೇರಿಸ್ಬೇಕು ಇವಾಗ. ಅಯ್ಯೋ ಎಲ್ಲಿ ಸೇರಿಸ್ತೀರಿ ಆಸ್ಪತ್ರೆಗೆ? ಸೇರ್ಸಕ್ಕೆ ಮನೆನಾಗೆ ಶ್ರೀಕಂಠ ಪರು ಇಲ್ಲ, ಜಗದೀಶ ಪರು ಇಲ್ಲ. ನೀವೇ ಹೇಳಿ ಅವರೇ, ಏನು ಜ್ಞಾನ ತಪ್ಪಿ ಮನೆ ಕಂಬಿಟ್ಟವ್ರೆ. ಜ್ಞಾನ ಇಲ್ದಂಗೆ ತಾಕುಟ್ರು ತಾನೆ ಏನ್ ಮಾಡ್ತಾರೆ ಕನ್ಕುಡಿ. ಅಪ್ಶಕ್ನ ನುಡಿಬೇಡ. ಈಗ ಅಪ್ಶಕ್ನ ನುಡಿತಾ ಕೂತಿರೋ ಬದಲು ಒಂದ್ ಸ್ವಲ್ಪ ಗಾಳಿ ಆದ್ರೂ ಬೀಸು. ಅಯ್ಯೋ ಅವಾಗಿಂದ ಬೀಸ್ತಕ್ಕಂಡ್ರವ ಕಣ್ಣೆ ಬಿಡ್ಲಿಲ್ಲ. ಹೋಗ್ಲಿ ಒಂದ್ ಸ್ವಲ್ಪ ನೀರ್ ಆದ್ರೂ ಕುಡಿಸ್ತೀಯಾ? ಅಯ್ಯೋ ಬಾಯ ಬಿಡ್ಲಿಲ್ಲ. ನೀರೆಲ್ಲಿ ಸೂರ್ಯನೇ? ದೇವಿ ಶ್ರಾವಣಿ ಹೋಗ್ಲಿ, ಯಾರು ಆಳ್ನ ಕರಿ ಹೋಗು. ಅಯ್ಯೋ ಮನೆನಾಗ ಇವತ್ತು ಒಬ್ರು ಆಳಿಲ್ಲ ಕಣ್ರವ, ಅವ್ರ ಮಕ ಮುಚ್ಚಿ. ಅಯ್ಯೋ ದೇವಿ ಏನ. ಸರಿ ಒಂದ್ ಕೆಲ್ಸ ಮಾಡು, ಹೋಗು ಡಾಕ್ಟರ್ ಫೋನ್ ಮಾಡು. ನೀವು ಸಂದಾಗ ಹೇಳ್ತೀರಿ ಕಣ್ರವ, ನನಗೆ ಫೋನ್ ಬತ್ತಂಗ ಗೊತ್ತದೆ. ಗೌರಮ್ಮರ ಮನೆನಾಗ ಇಟ್ಬಿಟ್ಟಿದ್ರೆ ಪಾಪ ಫೋನ್ ಕೊಟ್ಟಿರೋರು ಏನ್ ಮಾಡದೆ. ನನ್ನ ಹೊಟ್ಟೆ ಉರಿತ ಕೂತದೆ. ಅದಕ್ಕೂ ಒಂದೊಂದು ಉತ್ತರ ಕೊಡ್ತೀಯಲ್ಲ ನೀನು. ಏನಪ್ಪ ಮಾಡೋದು? ನೀನೇ ಹೋಗಿ ಡಾಕ್ಟರ್ ಕರ್ಕಪ್ಪ. ಹೇಳು. ನಾನೇ ಮಾತಾಡ್ಬೇಡ. ಡಾಕ್ಟ್ರ ಮನೆ ಖಾದ ಕಟ್ಬಿಟ್ಟು ಕರ್ಕೊಂಬರ್ತೀನಿ ಬುಟ್ಟೆನ. ಅಯ್ಯೋ ಶ್ರಾವಣಿ ಅಮ್ಮರೇ, ನೀವು ಚೆನ್ನಾಗಿರ್ಬೇಕು, ಕರ್ಕೊಂಬರ್ತೀನಿ. ಬೇಗ ಹೋಗು. ಶ್ರಾವಣಿ, ಅಯ್ಯೋ ಶ್ರಾವಣಿ ಏನಾಯ್ತಮ್ಮ ನಿನಗೆ? ರಂಗ ಏನ್ ಮಾಮಣ್ಣ? ಬೆಳಗ್ಗೆಯಿಂದ ಹೊಟ್ಟೆಗೇನು ಹಾಕಿಲ್ವಲ್ಲ? ಸರಿ ಒತ್ಲ. ಆಯ್ತು ಮಾಮಣ್ಣ. ನನ್ನ ಮಗನೇ, ಹೇಳಿದ್ ಕಿವಿ ಮುಟ್ಲಿಲ್ವಾ ನಿನ್ಗೆ? ಇವಾಗ ಜಾಣ್ಕಿ ಹುಡು ಜಾಸ್ತಿ ಆಗೋಯ್ತು ನಿನ್ಗೆ. ಅವಾಗಿಂದ ಹೇಳ್ತಾನೆ ಇದ್ದೀನಿ ಮೆತ್ತಿಗೆ ನೆಟ್ಗೆ ತೆಗಿಲ್ಲ ಅಂತ. ಒಳ್ಳೆ ಆನೆ ಬಿದಿರು ಮರ್ದಂಗ್ ಮರಿತಾನೆ ಲಾಪರ್. ಮೆತ್ತಿಗೆ ನೆಟ್ಗೆ ತೆಗಿಲ್ಲ, ಹಂಗ್ ಬರ್ಬೇಕು. ಅದು ಏನ್ ಚೆನ್ನಪ್ಪ, ಕ್ಷೇಮು
ಇದೇನಣ್ಣ ಆಶ್ಚರ್ಯ, ಕಣ್ಣು ಮುಚ್ಕೊಂಡೇ ಮಲ್ಕೊಂಡಿದ್ದೀರಾ? ನಾನೇ ಬಂದಿದ್ದು ಅಂತ ಹೆಂಗ್ ಗೊತ್ತಾಯ್ತು? ಈ ಬಲ್ಲಿ ಕಣ್ ಮುಚ್ಕೊಂಡ್ಬಿಟ್ರೆ ಜಗತ್ತೇ ಕತ್ಲಾಗ್ಬಿಡುತ್ತೆ ಚೆನ್ನಪ್ಪ. ಒಂದ್ ವಿಷಯ ಏನು ಅಂತ ಹೇಳು. ಚೆನ್ನಪ್ಪ, ಜನ ಬದುಕೋದನ್ನ ನಿನ್ನ ಹತ್ರ ಕಲಿಬೇಕು ನೋಡು. ಸೀದಾ ಸಾದಾ ವ್ಯವಹಾರ ಕುದುರಿಸ್ಕೊಂಡ್ಬಿಟ್ಟೆ. ಈಗ ಕಂತನ ರೂಪದಲ್ಲಿ ದುಡ್ಡು ಎಡಿಸ್ಕೊತಾ ಇದೆಯಾ? ಹೋಗ್ ಮಜ್ಜಾ ಮಾಡು. ಮತ್ತೆ ಹುಟ್ಟಿವೋ ಇಲ್ವೋ, ಈ ಜನ್ಮದಲ್ಲೇ ಖುಷಿ ಪಡಬೇಕು. ಬತ್ತೀನಿ ಕಣಣ್ಣ. ಈ ಬಲ್ಲಿ ಇರೋದೇ ಬಡವರಿಗೆ ಉದ್ಧಾರ ಮಾಡೋದಕ್ಕೆ. ಆದರೆ ಈ ಸತ್ಯನ ಕೆಲವರು ಅರ್ಥನೇ ಮಾಡ್ಕೊಳಲ್ಲ ಅಂತಾರಲ್ಲೋ, ಅದು ನನ್ನ ತಪ್ಪಲ್ಲ ಬಿಡು. ಏನಂತೀಯ? ಆದರೂ ಸಿಂಗ್ರಿ, ಇತ್ತೀಚೆಗೆ ಬಿಸ್ನೆಸ್ಸು ತುಂಬ ಡಲ್ಲು. ಯಾವುದೋ ಇದು ಹೊಸ ಕೂಸು ಬಲು ಪಸಂದ್ ಆಗದೆ. ಅದೇ ಮಾಮಣ್ಣು, ನಮ್ಮ ಮಂಚಿನಕೆರೆ ಶಾಮಣ್ಣನ ತಮ್ಮ ಸಂಕ್ರಪ್ಪ ಅಲ್ವಾ? ಅವನ ಮಗಳು ಕಣ. ಹೆಸರೇನು? ಮಲ್ಗೆ ಅಂತ. ಅದಕ್ಕೆ ಗಮ್ಗುಡ್ತಾವಳೆ. ಅವ್ರ ಅಪ್ಪನ್ ಬರಕ್ ಕೇಳು, ಕಷ್ಟ ಸುಖ ವಿಚಾರಿಸುಮ. ಒಂದೇ ಪಿಸು ಮಾತು ಅಳಿಸಿತು ನೋವನ್ನು, ಒಂದೇ ಕಿರು ಸ್ಪರ್ಶ ಮರೆಸಿತು ಮಾತನ್ನು, ಒಂದೊಂದೇ ಅಲೆ ಸೇರಿ ಚಂದ ಜೀವನ, ಮಿಂಚೊಂದು ಭಾವದ ತಡಿಯಲ್ಲಿ ಹೂಂಟು ಬೆಂಕಿಯ ಮಡಿಲಲ್ಲಿ, ಮಿಂಚೊಂದು ಭಾವದ ತಡಿಯಲ್ಲಿ ಹೂಂಟು ಬೆಂಕಿಯ ಮಡಿಲಲ್ಲಿ. ಮನೆ ಮುಂದೆ ನಿಂತು ನಿನ್ನ ಕಾಡುವಂತೆ ಈ ಹೊತ್ತು, ಬಿರುಗಾಳಿ ಬಂತು ಯಾವ ಊರಿಂದ, ನೆರಳನ್ನೇ ಕೀಳುವಂತೆ ಪೆನ್ನಿಂದ, ಜತೆಯಾಗಿ ಒಲೆಯ ಮುಂದೆ ಹಂಚಿಕೊಂಡ ಕೈ ತುತ್ತು, ನಿನ್ನನ್ನೇ ಕೂಗಿತೀಗ ಎಲ್ಲಿಂದ, ಜೀವಂತ ಇನ್ನೂ ಲೋಕ ನಿನ್ನಿಂದ, ನೂರಾರು ಭಾವ ಬಿಂದು ಕಳೆಯುತ್ತ ಕೂಡುತ್ತ, ಏನೇನು ಇಲ್ಲದೇನೆ ಖುಷಿಯೊಂದು ಮೂಡುತ್ತ, ಬೆಳಕುಂಟು ರಾತ್ರಿಯ ತುದಿಯಲ್ಲಿ, ಹೂವುಂಟು ಬೆಂಕಿಯ ಮಡಿಲಲ್ಲಿ, ಬೆಳಕುಂಟು ರಾತ್ರಿಯ ತುದಿಯಲ್ಲಿ.